ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಮ್ಮ ಅಜ್ಜಿ ತಾತ, ಅವರ ಅಜ್ಜಿ ತಾತ ನೂರಾರು ವರ್ಷ ಬದುಕ್ತಿದ್ರು, ಗಟ್ಟಿ ಮುಟ್ಟಾಗಿದ್ರು, ಅವ್ರಿಗೆ ಯಾವುದೇ ಕಾಯಿಲೆಗಳು ಬರ್ತಿರ್ಲಿಲ್ಲ, ಆಸ್ಪತ್ರೆ ಮುಖ ನೋಡಿದವರೇ ಅಲ್ಲ. ಈ ರೀತಿ ಮಾತುಗಳನ್ನು ನಿಮ್ಮ ಮನೆಗಳಲ್ಲಿ ಬಹುಶಃ ನಿಮ್ಮ ಹಿಂದಿನ ಜನ್ರೇಷನ್ ಯಾರಾದರೂ ಒಬ್ಬರು ಹೇಳಿರ್ತಾರೆ, ಅದನ್ನು ನೀವು ಕೇಳಿರ್ತೀರಿ. ಯಾಕೆಂದರೆ ಇತ್ತೀಚೆಗೆ ನಾವು ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂದ್ರೂ ಹಾಸ್ಪಿಟಲ್, ಮೆಡಿಕಲ್, ಸೊ ಎರಡಕ್ಕೂ ಕೂಡ ಅವಲಂಬನೆ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಗಟ್ಟಿಯಾಗಿ ಬದುಕ್ತಿದ್ರು ಅಂತಂದರೆ ಅವ್ರು ತಿಂತಿದ್ದಂಥ ಫುಡ್ ಹಂಗಿತ್ತು, ದುಡಿತಿದ್ರು, ಸಾಕು ಅನ್ನೋಷ್ಟು ನೆಮ್ಮದಿಯಾಗಿ ಬದುಕ್ತಿದ್ರು. ಬಟ್ ನಾವು ಇತ್ತೀಚೆಗೆ ಬದುಕ್ತಿರ್ತಕ್ಕಂಥ ಈ ಸಮಾಜ, ಅದನ್ನು ನಾನು ಒತ್ತಿ ಹೇಳ್ತೀನಿ, ಕಲಬೆರಕೆ ಸಮಾಜ ಅಂತ. ಯಾಕೆಂತಂದರೆ ಯಾವುದ್ರಲ್ಲಿ ನೋಡಿ ನೀವು ಎಥಿಕ್ಸ್ ಇಲ್ಲ. ಯಾವ ಒಂದು ಸಣ್ಣದೊಂದು ಬೆಂಕಿ ಪೊಟ್ಟನೂ ಕೂಡ ಇತ್ತೀಚೆಗೆ ನಂಬಿಕೆ ಇಲ್ದಂಗೆ ಆಗ್ಬಿಟ್ಟೈತೆ. ಒಂದು ಸೂಜಿನೂ ಕೂಡ ನಂಬಿಕೆ ಇಲ್ದಂಗೆ ಆಗ್ಬಿಟ್ಟೈತೆ. ಇನ್ನು ನಿಮ್ಮ ಮೆಡಿಕಲ್ ಮಾಫಿಯಾದೆಲ್ಲ ಯಾವ ಲೆಕ್ಕ? ಬಹುತೇಕ ಜನರಿಗೆ ಗೊತ್ತು ಈ ಕರಾಳ ದಂಧೆಯ ಅನುಭವ. ಅದರಲ್ಲಿ ಆಳವಾಗಿ ಮುಳುಗಿರೋರು ಗೊತ್ತು, ಅದನ್ನು ಅನುಭವಿಸಿರೋರು ಗೊತ್ತು, ಈ ಮೆಡಿಕಲ್ ಮಾಫಿಯಾ ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ, ಈ ವಿಶ್ವದಲ್ಲಿ ವಿಸ್ತರಿಸಿಕೊಂಡಿದೆ ಅನ್ನೋಂಥದ್ದು. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಬಹುತೇಕ ಜನರಿಗೆ ಬೆಳಗ್ಗೆಯಿಂದಲೂ ಕೂಡ ಮಾಧ್ಯಮಗಳಲ್ಲಿ ಸುದ್ದಿಯನ್ನು ಗಮನಿಸಿರ್ತೀರಿ. ಆದರೆ ಆ ಒಂದು ಸುದ್ದಿಯ ಇನ್ ಡೀಟೇಲ್ ಏನಿದೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನನ್ನು ಕ್ಲಿಕ್ ಮಾಡಿ, ಸಾಧ್ಯವಾದಷ್ಟು ಜನರಿಗೆ ಒಂದು ಮಾಹಿತಿಯ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಹುತೇಕ ಜನರ ಮನೆಯಲ್ಲಿ ಈ ನಕಲಿ ಕಂಪನಿಯ ಔಷಧಿಗಳು ಏನಾದರೂ ತಗೊಂಡು ಹೋಗಿದ್ದಾರಾ? ಬಹುತೇಕ ಜನರ ಮನೆಯ ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಈ ಕಂಪನಿಯ ಮೆಡಿಷನ್ಸ್ಗಳನ್ನು ಬಳಸಿದ್ದಾರಾ? ಸೊ ಯಾವುದು ಆ ಮೆಡಿಷನ್ ಎಲ್ಲವನ್ನೂ ಕೂಡ ಡಿಸ್ಪ್ಲೇ ಮೇಲೆ ಪ್ರಸಾರ ಮಾಡ್ತಾ ಹೋಗ್ತೀನಿ, ಕೊನೆ ತನಕ ವಿಡಿಯೋವನ್ನು ನೋಡಿ. ಮೊದಲಿಗೆ ಈ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬಂದಿರತಕ್ಕಂಥದ್ದು ನಿನ್ನೆ ರಾತ್ರಿ. ಅಂದರೆ ಸಹಜವಾಗಿ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಬೀಟ್ ಹೋಗ್ತಾರೆ ರಾತ್ರಿ ಹೊತ್ತು. ಅಂದರೆ ಏನಾದ್ರೂ ಅಕ್ರಮ ಚಟುವಟಿಕೆಗಳು ಕಂಡು ಬರುತ್ತಾ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಸಲುವಾಗಿ ಪೊಲೀಸರು ಒಂದಷ್ಟು ಜನ ಈ ಕಾನ್ಸ್ಟೇಬಲ್ಸ್ಗಳು, ಪಿ ಸಿಗಳನ್ನು ಗಸ್ತು ತಿರುಗೋದಕ್ಕೆ ಕಳಿಸಿರ್ತಾರೆ. ಅದೇ ರೀತಿ ಈ ಬಿಡದಿ ವ್ಯಾಪ್ತಿಯ ಅಂದರೆ ತಾವರೆಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕಾನ್ಸ್ಟೇಬಲ್ ಒಬ್ಬರು ಈ ಸಂದರ್ಭದಲ್ಲಿ ಅಲ್ಲಿ ಬೀಟ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬೆಚ್ಚಿ ಬೀಳುವಂತಹ ಒಂದು ವಿಚಾರ ತಿಳಿದು ಬರುತ್ತೆ. ಅವರು ಅದನ್ನು ಆರಂಭದಲ್ಲಿ ಯಾವ ರೀತಿ ನಂಬುದ್ರೋ ಗೊತ್ತಿಲ್ಲ. ಅದನ್ನು ಯಾರೋ ಅಂದರೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅವ್ರ ಗಮನಕ್ಕೆ ತರ್ತಾರೆ. ಅವರೇನು ಮಾಡ್ತಾರೆ, ಈ FDA ಅಂತಿದೆ, ಅಂದರೆ ಫುಡ್ ಮತ್ತು ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಲ್ಲ, ಆಹಾರ ಮತ್ತು ಮಾದಕ ವಸ್ತುಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಇಲಾಖೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಹಾರ ಸುರಕ್ಷತೆ ಬರುತ್ತಲ್ಲ, ಅವ್ರು ಬರ್ತಾರೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಆ ಒಂದು ಜಾಗದ ಮೇಲೆ ದಾಳಿ ಮಾಡ್ತಾರೆ. ಆ ಒಂದು ಜಾಗ ಬೇರೆ ಯಾವುದೂ ಅಲ್ಲ, ಇದೇ ನಮ್ಮ ವಂಡರ್ಲಾ ಆಸುಪಾಸಿನಲ್ಲಿರ್ತಕ್ಕಂಥ ಬಿಡದಿ ವ್ಯಾಪ್ತಿಗೆ ಬರ್ತಕ್ಕಂಥ ಆ ಊರಿನ ಹೆಸರು ಬಂದು ಕುರುಬರ ಕರೇನಹಳ್ಳಿ ಅನ್ನುವಂಥ ಒಂದು ಗ್ರಾಮದ ಆ ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ, ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಂದು ಫಾರ್ಮ್ ಹೌಸ್ನಲ್ಲಿ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಯಾವುದೇ ರೀತಿಯ ಲೈಸೆನ್ಸ್ ಇರಲ್ಲ. ಸೊ ಅಲ್ಲಿ ಮೆಡಿಷನ್ಸ್ಗಳನ್ನು ಫಿಲ್ ಮಾಡ್ತಕ್ಕಂಥ ಅಕ್ರಮ ಚಟುವಟಿಕೆ ನಡೀತಾ ಇರುತ್ತೆ. ಸೊ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ, ಓರ್ವನನ್ನು ತಕ್ಷಣ ಬಂಧಿಸ್ತಾರೆ. ಅವನ ಹೆಸರು ಬಂದು ಪ್ರಭುದೇವ ಅಂತ. ಇನ್ನು 3 ಜನರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಇದು ಯಾರಿಗೆ ಸೇರಿದ್ದು? ಆ ಜಾಗದ ಮಾಲೀಕ ಸುಮ್ಮನೆ ಲೀಸು ಕೊಟ್ಬಿಟ್ಟಿದ್ನೆ ಅವ್ರಿಗೆ. ಸೊ ಎಲ್ಲವನ್ನು ಕೂಡ ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿಂದ ಏನಿಲ್ಲ ಅಂತಂದ್ರೂ ನನ್ನ ಪ್ರಕಾರ ಒಂದು 30 ಕಿಲೋಮೀಟರ್ ಬೆಂಗಳೂರಿಂದ, ಅಂದರೆ ರಾಜಧಾನಿ ಸಿಟಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲೇ ಇಂಥ ಒಂದು ಕೃತ್ಯ ನಡೀತಾ ಐತೆ. ಈ ದೇಶದ ಜನರನ್ನು ಸಾಯಿಸುವಂತಹ ಚಟುವಟಿಕೆಗೆ, ದುಷ್ಕೃತ್ಯಕ್ಕೆ ಇಂಥ ನೀಚರು, ಇಂಥ ಕೀಚಕರು ಕೈ ಹಾಕಿದ್ದಾರೆ ಅಂತಂದರೆ ನಮ್ಮ ವ್ಯವಸ್ಥೆ ಕಣ್ ಕೂತಿತ್ತ ಅಂತ ಅನ್ನಿಸ್ತದೆ. ಯಾಕಂದರೆ ಯಾವುದೋ ಒಂದು ಈ ಕಾಡು ಪ್ರದೇಶದಲ್ಲೋ ಇನ್ನೆಲ್ಲೋ ನಡೀತೈತೆ, ಅಲ್ಲಿ ಜನಸಂದಣಿಯೇ ಇರೋದಿಲ್ಲ, ಅಂಥ ಜಾಗದಲ್ಲಿ ನಡೀತೈತೆ ಅಂತಂದರೆ ಒಂದು ಪ್ರಶ್ನೆ ಯಾಕೆ ಇಟ್ಕೊಳ್ಳೋಣ. ಬಟ್ ಬೆಂಗಳೂರಿಂದ, ಸಿಟಿಯಿಂದ ಬರೀ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ, ಆ ವಂಡರ್ಲಾಯಿಂದ ಏನಿಲ್ಲ ಅಂತಂದ್ರೆ 4 ರಿಂದ 5 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇದು. ಸೊ ಸಿದ್ದಯ್ಯ ಅನ್ನೋರಿಗೆ ಆ ಜಾಗ ಸೇರಿರುತ್ತೆ. ಆ ಸಿದ್ದಯ್ಯ ಅನ್ನೋರು ಅಕ್ಕಪಕ್ಕದವರು ಸ್ಥಳೀಯರೇ ಇರ್ತಾರೆ, ಭೂಮಿ ಅಲ್ಲೇ ಇರೋದ್ರಿಂದ ಆ ಸಿದ್ದಯ್ಯ ಅನ್ನೋರು ಈ ಪ್ರಶಾಂತ್ ಅನ್ನುವಂಥವನಿಗೆ 10 ಲಕ್ಷಕ್ಕೆ ಲೀಸ್ಗೆ ಹಾಕ್ಕೊಟ್ಟಿರ್ತಾರೆ ಆ ಜಾಗನ. ಆ ಜಾಗದಲ್ಲಿ ಒಂದು ಕಂಪನಿಯನ್ನು ಸಿದ್ಧಪಡಿಸ್ಕೊಂಡು, ಅಂದರೆ ಒಂದು ಮನೆ ಥರ ಇರುತ್ತೆ ಅನ್ಕೊಳ್ಳಿ, ಒಂದು ಫಾರ್ಮ್ ಹೌಸು, ಅದರಲ್ಲಿ ಈ ಕೃತ್ಯ ನಡೀತಾ ಇರುತ್ತೆ, ಈ ಅಕ್ರಮ ಚಟುವಟಿಕೆಗಳು ನಡೀತಾ ಇರುತ್ತೆ. ಯಾವ ರೀತಿ ನಡೀತಾ ಇರುತ್ತೆ? ತೆಲಂಗಾಣ ಮೂಲದಿಂದ, ಹಿಮಾಚಲ ಪ್ರದೇಶ ಮೂಲದಿಂದ ಕಡಿಮೆ ಬೆಲೆಗೆ ಚೀಪ್ ಮೆಡಿಕಲ್ಸ್ಗಳನ್ನು, ಅಂದರೆ ಮೆಡಿಷನ್ಸ್ಗಳನ್ನು ತರುವಂಥದ್ದು ಅಲ್ಲಿಂದ ಇಲ್ಲಿಗೆ. ಇಲ್ಲಿ ತಂದು ಅವನ್ನ ಬೇರೆ ಬಾಟಲ್ಗಳಿಗೆ ಫಿಲ್ ಮಾಡಿ ಅದಕ್ಕೆ ಪ್ರತಿಷ್ಠಿತ ಕಂಪನಿಗಳು, ಅಂದರೆ ವಿಶ್ವ ಮಟ್ಟದಲ್ಲಿ ಫೇಮಸ್ ಆಗಿರತಕ್ಕಂಥ ಕಂಪನಿಗಳ ಲೇಬಲ್ಗಳನ್ನು ಅಂಟಿಸಿ
ಅದನ್ನ ಸಪ್ಲೈ ಮಾಡ್ತಾ ಇದ್ರು. ಇವತ್ತು ಅಧಿಕಾರಿಗಳು ಆ ಒಂದು ಜಾಗದಲ್ಲಿ ಸೀಸ್ ಮಾಡಿರ್ತಕ್ಕಂಥ ಒಟ್ಟು ಮೊತ್ತ ಬಂದು 4,91,00,000 ಬೆಲೆ ಬಾಳುವಂತ ನಕಲಿ ಔಷಧಿಗಳನ್ನ ಸೀಸ್ ಮಾಡೋರೆ. ಅಲ್ಲ ರೀ, ತೆಲಂಗಾಣ ಮೂಲದಿಂದ ಇಲ್ಲಿಗೆ ಬರ್ತಿತ್ತು, ಹಿಮಾಚಲ ಪ್ರದೇಶ ಮೂಲದಿಂದ ಇಲ್ಲಿಗೆ ಬರ್ತಿತ್ತು. ಹಿಮಾಚಲ ಪ್ರದೇಶ ಮೂಲದಿಂದ ಇಲ್ಲಿಗೆ ಬರಬೇಕು ಅಂದ್ರೆ ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಒಂದು 5-6 ರಾಜ್ಯಗಳನ್ನ ದಾಟ್ಕೊಂಡ್ಬರ್ಬೇಕು. ಆ 5-6 ರಾಜ್ಯಗಳ ಗಡಿಯಲ್ಲಿ ಆಗಾಗ ತಪಾಸಣೆ ನಡೀತಾ ಇರುತ್ತೆ. ಅದೆಲ್ಲ ದಿಕ್ ತಪ್ಪಿಸ್ಕೊಂಡು ಬಂದವ್ರೆ ಅಂತಂದ್ರೆ ಇವ್ರಿಗೆ ಅದೆಂಥ ಲಿಂಕ್ ಇರಬೇಕು, ಅದೆಂತಹ ಸಪೋರ್ಟ್ ಇರಬೇಕು. ಸಚಿವ ಯು ಟಿ ಖಾದರ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಮಂತ್ರಿಗಳ ಜೊತೆಗೆ ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಒಂದು ವಿಶೇಷ ತನಿಖಾ ತಂಡವನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರಚನೆ ಮಾಡ್ತೀವಿ, ಇದರಲ್ಲಿ ಯಾರು ಇದ್ದಾರೆ, ಇದ್ರ ಕಿಂಗ್ ಪಿನ್ಗಳು ಯಾರು ಎಲ್ಲವನ್ನು ಕೂಡ ಬಯಲಿಗೆಳಿತೀವಿ, ಯಾವ ಕಾರಣಕ್ಕೂ ಇದನ್ನು ಬಿಡಲ್ಲ ಅಂತ ಹೇಳಿದ್ರು. ಸೊ SIT ಅಂತ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಂದಷ್ಟು ಜನ ಸೇರ್ಕೊಳ್ತಾರೆ, ಈ ಡ್ರಗ್ ಡಿಪಾರ್ಟ್ಮೆಂಟ್ ಅಂತಂದಿರುತ್ತೆ FDA, ಅಲ್ಲಿನ ಒಂದಷ್ಟು ಅಧಿಕಾರಿಗಳು ಸೇರ್ಕೊಂಡು ಒಟ್ಟಿಗೆ ಈ ಒಂದು ಜಾಲ ಎಲ್ಲಿಂದ ಆರಂಭ ಆಯಿತು, ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಪೋರ್ಟ್ ಇದೆ. ನನಗನ್ಸುತ್ತೆ ರಾಜಕಾರಣಿಗಳ ಬೆಂಬಲ ಇದ್ದಂಗಿದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ 5-6 ರಾಜ್ಯಗಳ ಗಡಿಯನ್ನ ದಾಟ್ಕೊಂಡು ಆ ಮೆಡಿಸಿನ್ಸ್ಗಳು ಇಲ್ಲಿಗೆ ಬಂದು ರೀಚ್ ಆಗುತ್ತೆ ಅಂತಂದ್ರೆ ಎಲ್ಲೂ ಚೆಕ್ ಮಾಡ್ಲಿಲ್ವಾ ಆ ಗಾಡಿಗಳನ್ನ, ತಗೊಂಡ್ ಬರುವಂತ ವೆಹಿಕಲ್ಸ್ಗಳನ್ನ? ಅದೆಂಗ್ ಕಣ್ ತಪ್ಪಿಸ್ಕೊಂಡು ಬಂದ್ರು, ಅದೆಂಗ್ ತಲೆ ಮರೆಸ್ಕೊಂಡು ತಂದ್ರು ಗೊತ್ತಿಲ್ಲ. ಅದರಲ್ಲೂ ಎಷ್ಟೋ ಎಕ್ಸ್ಪೈರ್ ಆಗಿರ್ತಕ್ಕಂಥ ಮೆಡಿಸಿನ್ಸ್, ಅದರಲ್ಲೂ ಎಷ್ಟೋ ಚೀಪ್ ಮೆಡಿಕಲ್ಸ್. ಇವ್ರ ಟಾರ್ಗೆಟ್ ಯಾರು? ಕ್ಯಾನ್ಸರ್ ಬಂದಿರತಕ್ಕಂಥ ರೋಗಿಗಳು. ಹೊಟ್ಟೆ ಎಲ್ಲ ಉರಿದೋಗುತ್ತೆ. ನಮ್ಮ ದೇಶದಲ್ಲಿ ಒಟ್ಟು ಈ ಕ್ಯಾನ್ಸರ್ನಿಂದ ಬಳಲ್ತಿರ್ತಕ್ಕಂಥವ್ರ ಸಂಖ್ಯೆ, ಒಂದು ಡೇಟಾ ಹೇಳ್ತೀನಿ, ಅದಾದ ನಂತರ ಈ ಮೆಡಿಸಿನ್ಗಳು ಎಲ್ಲೆಲ್ಲೆಲ್ಲ ಸಪ್ಲೈ ಆಗಿದೆ ದೇವ್ರೊಬ್ಬಂಗೆ ಗೊತ್ತು. ಅದು ಯಾವ ರೋಗಿಗಳು ಇದನ್ನು ಬಳಸಿ ಸತ್ತೋಗಿದ್ದಾರೋ ದೇವ್ರೊಬ್ಬಂಗೆ ಗೊತ್ತು. ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರೆಸೆಂಟ್ ಡೇಟಾ ಹೇಳ್ತೀನಿ ನಿಮಗೆ. ಒಂದು ವರ್ಷಕ್ಕೆ ಪ್ರತಿ ವರ್ಷ ಹೊಸದಾಗಿ ಸೇರ್ಪಡೆ ಆಗುವಂಥ ಕ್ಯಾನ್ಸರ್ ರೋಗಿಗಳು 15 ಲಕ್ಷ ಪ್ಲಸ್ ರೋಗಿಗಳು ಒಂದು ವರ್ಷಕ್ಕೆ ಗುರುತಾಗುವಂಥವ್ರು. ಸೊ ವಾರ್ಷಿಕವಾಗಿ ಅಂದರೆ ಆ್ಯನ್ಯುವಲ್ ಆಗಿ ಇದರಿಂದ ಈ ಒಂದು ಭೀಕರ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪುವಂಥವ್ರ ಸಂಖ್ಯೆ ಬಂದು ಏನಿಲ್ಲ ಅಂದ್ರೂ 8-9 ಲಕ್ಷ ಜನ ಸಾವನ್ನಪ್ತಾರೆ ಕ್ಯಾನ್ಸರ್ನಿಂದ. ಇನ್ನು ಪ್ರೆಸೆಂಟ್ ಟೋಟಲ್ ಎಷ್ಟು ಜನ ಇದ್ದಾರೆ ಆಕ್ಟಿವ್ ಪೇಷಂಟ್ಸ್ಗಳು ಅಂತಂದರೆ, ಕೆಲವರು ಗುಣಮುಖರಾಗಿರ್ಬೋದು, ಕೆಲವರು ಚಿಕಿತ್ಸೆಯನ್ನು ಪಡಿತಾ ಇರ್ಬೋದು, ಕೆಲವರು ಅಂಕಿ ಅಂಶದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು 33 ಲಕ್ಷ ಪ್ಲಸ್ ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಜನ ಇರ್ಬೋದು ಹಾಗಾದ್ರೆ? ಯಾಕಂದ್ರೆ ಕರ್ನಾಟಕದಲ್ಲಿ ಅಲ್ವಾ ನಡೀತಾ ಇರೋದಿದ್ದು. ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಕ್ಯಾನ್ಸರ್ ಪೇಷಂಟ್ಗಳು ಇದನ್ನು ಬಳಸಿದ್ರು, ಏನೇನಾಯ್ತು ಪಾಪ ಅವ್ರ ಮನೆ ಪರಿಸ್ಥಿತಿ ಗೊತ್ತಿಲ್ಲ. ಅದನ್ನು ಕೂಡ ಡೇಟಾ ನೋಡೋದಾದ್ರೆ ಪ್ರತಿ ವರ್ಷವೂ ಕೂಡ 97,130 ಜನ ದಾಖಲಾಗ್ತಿದ್ದಾರೆ ಹೊಸದಾಗಿ ಕ್ಯಾನ್ಸರ್ ಪೇಷಂಟ್ಗಳಾಗಿ ನಮ್ಮ ಕರ್ನಾಟಕದಲ್ಲಿ. ಇಂಡಿಯಾ ಅಂತ ಬಂದರೆ ನಿಮಗೆ 15 ಲಕ್ಷ ಹೇಳಿದೆ, ಅದ್ರಲ್ಲಿ 97,000 ಅಂದರೆ ಹೆಚ್ಚು ಕಡಿಮೆ 1 ಲಕ್ಷ ನಮ್ಮವರೇ ಇರೋದು, ಕರ್ನಾಟಕದವರೇ. ಸೊ ವಾರ್ಷಿಕವಾಗಿ ಸಾವನ್ನಪ್ಪುವರ ಸಂಖ್ಯೆ ಬಂದು 53,253 ಜನ. ಹಾಗೆಯೇ ಅದರಲ್ಲಿ ಫಿಮೇಲ್ಸ್ ಅಂದರೆ ಮಹಿಳೆಯರ ಪರ್ಸೆಂಟೇಜ್ ಬಂದು 55.7% ಇದೆ. ಅಂದರೆ 54,100 ಜನ ಸಾವನ್ನಪ್ಪುತ್ತಿರ್ತಕ್ಕಂಥ ಸಂಖ್ಯೆ, ಹೊಸದಾಗಿ ಸೇರ್ಪಡೆ ಆಗ್ತಿರ್ತಕ್ಕಂಥ ಸಂಖ್ಯೆ, ಪ್ರತಿ ವರ್ಷವೂ ಕೂಡ ಗಣನೆಗೆ ಸಿಗ್ತಿರ್ತಕ್ಕಂಥವ್ರ ಸಂಖ್ಯೆ. ಇನ್ನು ಗಂಡಸರು ಅಂದರೆ ಪುರುಷರು 44.3%, 43,030 ಜನ. ಇನ್ನು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಪತ್ತೆ ಆಗುವಂತಹ ಹೊಸ ಕೇಸ್ಗಳು ಬಂದು 15,693 ಜನ ಹೊಸ ಕ್ಯಾನ್ಸರ್ ಪೇಷಂಟ್ಗಳು. ಸೊ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಕ್ಯಾನ್ಸರ್ ಯಾಕೆ ಅವರು ಟಾರ್ಗೆಟ್ ಆಯಿತು ಅಂತಂದರೆ, ಈ ಮೆಡಿಷನ್ಗಳು ಆ ಕ್ಯಾನ್ಸರ್ನ ಔಷಧಿಗಳ ಪ್ರಮಾಣ ಇದೆಯಲ್ಲ, ದರ ಇದೆಯಲ್ಲ, ಆ ಪ್ರೈಸು ಅದು ಸ್ವಲ್ಪ ಹೈ ಇರೋದ್ರಿಂದ ಇವರೇನು ಮಾಡಿದ್ದಾರೆ, ಕಡಿಮೆ ರೇಟ್ನಲ್ಲಿ ತಂದುಬಿಡುವಂಥದ್ದು. ಅದು ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತಾ ಅಥವಾ ಅದರೊಳಗಡೆ ಆ ಸತ್ವವೇ ಇರಲ್ವಾ, ತಾಕತ್ತೇ ಇರಲ್ವಾ ಔಷಧಿ ಒಳಗಡೆ ಗೊತ್ತಿಲ್ಲ. ಅದನ್ನು ಅಲ್ಲಿಂದ ಎಲ್ಲಿಂದನೋ ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣ ಈ ಮೂಲ ಅಥವಾ ಇನ್ನೂ ಅದು ಎಷ್ಟಿದೆಯೋ ಗೊತ್ತಿಲ್ಲ, ಅದೆಲ್ಲಿಂದ ತರಿಸೋರೋ ಗೊತ್ತಿಲ್ಲ, ಅಲ್ಲಿಂದ ತರಿಸುವಂಥದ್ದು, ಆ ಬಾಟಲ್ಗಳಿಗೆ ಫಿಲ್ ಮಾಡುವಂಥದ್ದು, ಅದನ್ನು ಲೇಬಲ್ ಅಂಟಿಸುವಂಥದ್ದು. ಅದಾದ ನಂತರ ಅದು ಯಾವ್ಯಾವ ಆಸ್ಪತ್ರೆಗಳಿಗೆ ಕಳಿಸಿದಾರೋ, ಅದು ಯಾವ್ಯಾವ ಮೆಡಿಕಲ್ಗಳಿಗೆ ಕಳಿಸಿದಾರೋ, ಮೆಡಿಕಲ್ ಶಾಪ್ಗಳಿಗೆ ಗೊತ್ತಿಲ್ಲ. ಕಳೆದ 5 ತಿಂಗಳಿಂದ ಈ ಅಕ್ರಮ ಚಟುವಟಿಕೆ ಅಲ್ಲಿ ನಡೀತಾ ಇರೋದು ಆ ಒಂದು ಫಾರ್ಮ್ ಹೌಸ್ನಲ್ಲಿ 5 ತಿಂಗಳಿಂದ. ಅಲ್ಲ, ನನಗೆ ಒಂದು ಅನಿಸುತ್ತೆ, ಆ ಒಂದು ಜಾಗದಲ್ಲಿ ಬಹುತೇಕ ಕಂಪನಿಗಳಿದ್ದಾವೆ, ಅದು ಇದು ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಸೊ ಆ ಲ್ಯಾಂಡ್ನ ಓನರು ಅರಿವಿದ್ದು ಕೊಟ್ಟರೆ ಇವ್ರಿಗೆ ಅಥವಾ ಅರಿವಿಲ್ಲದೆ ಕೊಟ್ಟರೆ ಇದೊಂದು ಪ್ರಶ್ನೆ ಉಡ್ಕೊಳ್ತೈತೆ. ಅರಿವಿದ್ದು ಕೊಟ್ಟಿದ್ದು ಆಯಿತು ಅಂದರೆ ದಯವಿಟ್ಟು ಸರ್ಕಾರದವರು ಅವರ ಜಮೀನೇನಿದೆ ಅದನ್ನು ಸುಪರ್ದಿಗೆ ತಗೋಬೇಕಾಗುತ್ತೆ. ಅವ್ರಿಗೆ ಸಾಧ್ಯವಾದಷ್ಟು ಶಿಕ್ಷೆಯನ್ನು ಅವ್ರಿಗೂ ಕೊಡಬೇಕಾಗುತ್ತೆ ಲ್ಯಾಂಡ್ನ ಓನರ್ಗೆ. ಇಲ್ಲ ಅರಿವಿಲ್ಲದೆ ಯಾರೋ ಒಬ್ಬ ರೈತ ಏನೋ ಕೊಟ್ಬಿಟ್ಟಿದ್ದಾನೆ, ಅಲ್ಲಿ ಹೋಗಿ ಅವನು ಅಬ್ಸರ್ವ್ ಮಾಡ್ತಿಲ್ಲ ಅಂತಂದರೆ ಅದು ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆಯನ್ನು ನಡೆಸುತ್ತೆ. ಸೊ ಈಗ ಈ ಒಂದು ವಿಚಾರದಲ್ಲಿ ಪ್ರೆಸೆಂಟ್ ಈಗ ಕಂಡು ಬಂದಿರತಕ್ಕಂಥ ಅಂಶಗಳನ್ನು ನಾನು ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ 1940ರ ಕಾಯ್ದೆ ಏನಿದೆ, ಔಷಧಗಳು ಮತ್ತು ಸೌಂದರ್ಯವರ್ಧಕ ಕಾಯ್ದೆಯಡಿ ಸೆಕ್ಷನ್ 17B ಹಾಗೇನೆ ಸೆಕ್ಷನ್ 27ರ ಅಡಿಯಲ್ಲಿ
ಕನಿಷ್ಠ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಈ ಒಂದು ಪ್ರಕರಣದಲ್ಲಿ. ನಕಲಿ ಔಷಧಿಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಅದನ್ನು ಕಂಪನಿ ರೀತಿ ಸೃಷ್ಟಿ ಮಾಡುವಂಥದ್ದು ಅಥವಾ ಅದನ್ನು ಸಪ್ಲೈ ಮಾಡುವಂಥದ್ದು ಅಥವಾ ಅದರಿಂದ ಯಾವುದೇ ರೀತಿಯ ಕೆಡಕನ್ನುಂಟು ಮಾಡುವಂತಹ ಅಕ್ರಮ ಕೃತ್ಯಗಳನ್ನು ಇವರು ಮಾಡಿದ್ದಾರೆ ಅಂತಂದರೆ ಕನಿಷ್ಠ 10 ವರ್ಷ ಜೈಲು ಅಥವಾ ಗರಿಷ್ಠ ಅಂತ ಬಂದರೆ ಜೀವಾವಧಿ ಶಿಕ್ಷೆ ಆಗಬಹುದು ಈ ಒಂದು ಪ್ರಕರಣದಲ್ಲಿ. ಸೊ ನೋಡೋಣ, ಕಾದು ನೋಡೋಣ ನಮ್ಮ ಸರ್ಕಾರ ಯಾವ ರೀತಿ ಚುರುಕನ್ನ ಈ ಒಂದು ವಿಚಾರದಲ್ಲಿ ತೋರಿಸುತ್ತೆ, ಅಥವಾ ಏನಾದರೂ ಹಿಂಗೆ ಹೊರಟೋಗುತ್ತಾ ಅಥವಾ ಕೇಸ್ ಹಳ್ಳ ಹಿಡಿಯುತ್ತಾ. ಯಾಕಂದ್ರೆ ನನಗನ್ಸುತ್ತೆ ಪ್ರಭಾವಿಗಳಿಲ್ಲದೆ ಈ ಒಂದು ಕೃತ್ಯ ಅಥವಾ ಈ ಒಂದು ಚಟುವಟಿಕೆಯಲ್ಲಿ ನಡೆದಿರಲ್ಲ ಅಂತ ಅನಿಸ್ತಾ ಇದೆ. ಮೋರ್ ದೆನ್ 4,91,00,000 ಮಾಲ್ ಸೀಸ್ ಆಗೈತೆ ಇವತ್ತು, ಔಷಧಿಗಳು ಸೀಸ್ ಆಗೈತೆ ಅಂತಂದ್ರೆ ಕಳೆದ 5 ತಿಂಗಳಿಂದ ಒಂದು ಜಾಗದಲ್ಲಿ ನಡೀತಾ ಇರೋದು ಅದೆಷ್ಟು ಸಪ್ಲೈ ಆಗಿರಲ್ಲ. ಇನ್ನು ಮೆಡಿಸಿನ್ಸ್ಗಳು ಯಾವ್ಯಾವು ಅಂತ ನಾನು ನಿಮಗೆ ಓದ್ತಾ ಹೋಗ್ತೀನಿ. ಸೀಸ್ ಆಗಿರ್ತಕ್ಕಂಥದ್ದು ಪ್ರೆಸೆಂಟ್ ಇವತ್ತಲ್ಲಿ ಸೆಫಿಯಾವಿಸೆಂಟ್ 2.5 ಇಂಜೆಕ್ಷನ್ನು, ಇದು ಬಂದು ಅಲ್ಲಿ ಒಟ್ಟು 5,640 ಬಾಟಲ್ಗಳು. ಇದ್ರ ಬೆಲೆ ಬಂದು ಟೋಟಲ್ ಆಗಿ ಅಲ್ಲಿ ಸೀಸ್ ಆಗಿರ್ತಕ್ಕಂಥ ಮೌಲ್ಯ ಬಂದು 3,38,34,360 ರೂಪಾಯಿ ಇದ್ರ ಬೆಲೆಯಲ್ಲಿ ಬಂದು. ಸೊ ಸಿಂಹಪಾಲು ಇದೊಂದೇ ತಗೊಂಡಿದೆ. ಇನ್ನು ಇಸ್ಲಾಮಾ ಇನ್ಜೆಕ್ಬಲ್ ಅವಧಿ ಮುಗಿದಿರ್ತಕ್ಕಂಥ ಔಷಧಿಗಳು, ಕ್ರಾವಿಟಾಸ್ ಇಂಜೆಕ್ಷನ್, ಎಂಬ್ಲಾವಿಯೋ, ಹಾಗೆಯೇ ಜಾವಿಸೆಫ್ಟಾ ಇಂಜೆಕ್ಷನ್ ಫಿಲ್ಲಿಂಗ್ ಯೂನಿಟ್, ಟಿಸಿಂಟ್ IV ಬಾಟಲಿಗಳು, IV ಫ್ಲೂಯಿಡ್ ಬಾಟಲ್ಗಳು, ಟಿಗನೆಟ್ ಇಂಜೆಕ್ಷನ್, ಅಸ್ಬ್ರಿಯೋ ಇಂಜೆಕ್ಷನ್, ಹಾಗೆಯೇ ಟ್ರೈಸಾಮ್ ಇಂಜೆಕ್ಷನ್ಗಳು, ಪ್ಯಾಕೇಜಿಂಗ್ ಸಾಮಗ್ರಿಗಳು, ನಕಲಿ ಲೇಬಲ್ಗಳು, ಒಟ್ಟು 4,91,49,575 ರೂಪಾಯಿ ಮೌಲ್ಯದ ನಕಲಿ ಔಷಧಿಗಳನ್ನು ಅಧಿಕಾರಿಗಳು ಒಂದು 3 ತಂಡಗಳು ಮಾಡ್ಕೊಂಡೋಗಿ ಅಂದರೆ ಅದನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಸೊ ಈ ಆಂಟಿಬಯೋಟಿಕ್ ಅಂತ ಹೇಳ್ತೀವಿ, ಯಾವುದಾದ್ರೂ ಕಾಯಿಲೆ ಬಂತು ಅಂದ ತಕ್ಷಣವೇ ಡಾಕ್ಟರ್ಗಳು ಅದನ್ನು ನಮಗೆ ಇಮಿಡಿಯೇಟಾಗಿ ಕೊಡಲ್ಲ ಈ ಡೋಸ್ಗಳನ್ನ. ಯಾಕೆಂದರೆ ಆ ಡೋಸ್ನ ಪ್ರಮಾಣ ನೋಡಿಕೊಂಡು ಆ ಕಾಯಿಲೆ ಏನು ಬಂದಿರುತ್ತೆ ಅದಕ್ಕೆ ಸಾಮಾನ್ಯವಾದಂಥ ಔಷಧಿಗಳಿಂದನೇ ಫಸ್ಟ್ ಗುಣಪಡಿಸ್ಬೋದಾ ಅದನ್ನು ನೋಡ್ಕೊಳ್ತಾರೆ. 3-4 ದಿನ ಈ ಜ್ವರ ಆಗಿರ್ಬೋದು ಅಥವಾ ಕೆಮ್ಮಾಗಿರ್ಬೋದು, 3-4 ದಿನ ಆದ್ರೂ ಕೂಡ ಅದು ಕಡಿಮೆ ಆಗ್ತಿಲ್ಲ ಅಂತಂದಾಗ ಬಹುಶಃ ಅದಕ್ಕೆ ಆಂಟಿಬಯೋಟಿಕ್ ಅವಶ್ಯಕತೆ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಡೋಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇವರ ಟಾರ್ಗೆಟ್ ಬಂದು ಆಂಟಿಬಯೋಟಿಕ್. ಅದರಲ್ಲೂ ಕ್ಯಾನ್ಸರ್ ಪೇಷಂಟ್ಗಳು ಬಳಸ್ತಿದ್ದಂಥ ಅಬ್ಸರ್ವ್ ಮಾಡಿರ್ತೀರಿ ನೀವು, ಇಲ್ಲಿಗೆ ಹಾಕಿರ್ತಾರೆ IV ಫ್ಲೂಯಿಡ್ಗೆ ಒಂದು ಇಂಜೆಕ್ಷನ್ ಹಾಕಿರ್ತಾರೆ ಇಲ್ಲಿಗೊಂದು. ಸೊ ಇಲ್ಲಿಂದ ಹೋಗ್ತಕ್ಕಂಥ ಹತ್ತಂದು ಆಗ್ತೋ ನಾವು ಇತ್ತಂದು ಆಗ್ತೋ ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆಗೆ ಒಂದು 1 ಅವರ್ಗೆ ಒಂದು ಹಿಂಗೆ ಬಂದ್ಬಿಟ್ಟು ಅದನ್ನು ಚುಚ್ಬಿಟ್ಟು ಫಿಲ್ ಮಾಡ್ಬಿಟ್ಟು ಹೋಗ್ತಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಔಷಧಿಗಳೇ ಇಲ್ಲಿ ನಕಲಿಯಾಗಿ ಸಿದ್ಧ ಆಗ್ತಿದ್ದು. ದೇವರು ಇರೋದಕ್ಕೆ ಬಹುಶಃ ಇದೆಲ್ಲ ಪತ್ತೆ ಆಗಿದೆ ಅಂತ ಅನಿಸ್ತಿದೆ, ಬಟ್ ತಡವಾಗಿ ಪತ್ತೆ ಆಗಿದೆ. ನನಗನ್ಸುತ್ತೆ ಶಿಕ್ಷೆಯ ಪ್ರಮಾಣ ಇವ್ರುಗಳಿಗೆ 5 ವರ್ಷ 10 ವರ್ಷ ನಮ್ಮ ಕಾನೂನು ಕೊಡಬಾರ್ದು. ಬದಲಿಗೆ ಮೊನ್ನೆ ಹನೂರ್ನಲ್ಲಿ ಎನ್ಕೌಂಟರ್ ಐತಲ್ಲ, ಆ ರೀತಿ ಇಂಥವ್ರಿಗೆ ಮಾಡಿಬಿಡಿ. ಯಾಕಂದರೆ ಇದನ್ನು ಅದೆಷ್ಟು ಜನ ಬಳಸಿದಾರೋ. ಇನ್ನು ಕೆಲವು ಮೆಡಿಕಲ್ ಶಾಪ್ಗಳು ಅಥವಾ ಆಸ್ಪತ್ರೆಗಳು ಇವ್ರ ಜೊತೆ ಏನಾದ್ರು ಟೈಅಪ್ ಆಗಿರುವಂಥದ್ದು ಕಂಡು ಬಂತು ಅಂತಂದರೆ ದಯವಿಟ್ಟು ಆಹಾರ ಅಥವಾ ಇದು ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀವಿ, ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡಿಬಿಟ್ಟು ಸೀಸ್ ಮಾಡಿಬಿಡಿ. ಅವ್ರಿಗೆ ಹಾಕಿ 10-15 ವರ್ಷ ಜೈಲಿಗೆ. ಯಾಕೆಂತಂದರೆ ಈ ನನ್ನ ಮಕ್ಕಳು, ಈ ಕಳ್ಳನ ಮಕ್ಕಳು ಮಾಡಿರ್ತಾರೆ ಈ ಬೇರೆಯವ್ರ ಜೀವದ ಜೊತೆ ಆಟ ಆಡೋದಕ್ಕೆ. ಯಾಕೆಂತಂದರೆ ಅವ್ರಿಗೆ ದುಡ್ಡು ಬೇಕು, ಯಾರ ಮನೆ ಬೆಳಕು ಆರೋದ್ರೂ ಪರವಾಗಿಲ್ಲ, ನಮ್ಮನೆ ಚೆನ್ನಾಗಿ ಉರಿಬೇಕು ಅನ್ನೋ ಕಾರಣಕ್ಕೆ ಇವ್ರು ಮಾಡಿರ್ತಾರೆ. ಬಟ್ ನಿಮ್ಮ ಆಸ್ಪತ್ರೆಗಳು ನಂಬ್ಕೊಂಡು ಎಷ್ಟೋ ಜನ ಬಂದಿರ್ತಾರೆ, ನಿಮ್ಮ ಮೆಡಿಕಲ್ ಶಾಪ್ಗಳು ನಂಬ್ಕೊಂಡು ಎಷ್ಟೋ ಅಕ್ಕಪಕ್ಕದ ಮನೆಯವ್ರು ಬಂದಿರ್ತಾರೆ. ನೀವುಗಳೇನಾದರೂ ಈ ದಂಧೆಯಲ್ಲಿ ಭಾಗಿಯಾಗಿದ್ದೀರಿ ಅಂತಂದರೆ ತನಿಖೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅದೇನು ಶಿಕ್ಷೆ ಕೊಡುತ್ತೋ ಅದು ಹೆಂಗೆ ಪತ್ತೆ ಹಚ್ಚುತ್ತೋ ಗೊತ್ತಿಲ್ಲ ಅವ್ರನ್ನ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿದೆ ಈಗ ಔಷಧಿಗಳು ಅಂತ ಬಂದರೆ ಬೆಂಗಳೂರು ದಕ್ಷಿಣದ JMFC ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಇನ್ನು ಉಳಿದಂಥ ಅಂದರೆ ಸಣ್ಣ ಪುಟ್ಟ ಸ್ಯಾಂಪಲ್ಗಳೇನಿರ್ತವೆ ಒಂದೊಂದು ಔಷಧಿಲಿ ಅದನ್ನು ಸರ್ಕಾರಿ ಪ್ರಯೋಗಾಲಯ ಅಂದರೆ ಲ್ಯಾಬ್ಗೆ ಕಳಿಸಿದ್ದಾರೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಲ್ಯಾಬ್ನಲ್ಲಿ ವರದಿ ಬರಬೇಕು, ಇದು ನಕಲಿಯಾ ಅಥವಾ ಎಕ್ಸ್ಪೈರಿ ಡೇಟ್ ಆಗಿತ್ತಾ ಅಥವಾ ಅದರಲ್ಲಿ ಆ ತಾಕತ್ತೇ ಇಲ್ವಾ ಔಷಧಿ ಒಳಗಡೆ, ಇನ್ನು ಯಾವ್ಯಾವ ಔಷಧಿಗಳನ್ನು ಅಲ್ಲಿ ಮಿಕ್ಸ್ ಮಾಡಿದ್ರು ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಒಟ್ಟಲ್ಲಿ ಬೀಟ್ಗೆ ಹೋಗಿದ್ದಂಥ ಕಾನ್ಸ್ಟೇಬಲ್ಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ಸಚಿವರಾದ ನಂತರ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಫುಡ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಈ ರೀತಿ ದಾಳಿ ಮಾಡಿಸೋ ನಿಟ್ಟಿನಲ್ಲಿ, ಜೊತೆಗೆ ಇದೊಂದು ಬೆಳಕಿಗೆ ಬಂದಿರೋದ್ರಿಂದ ಅವರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಶ್ಲಾಘನೆಯನ್ನು ವ್ಯಕ್ತಪಡಿಸ್ಬೇಕು ನಾವು. ಆದರೆ ನೀವು ಈ ಒಂದು ಕೇಸ್ನ ಯಾವ ಮಟ್ಟದಲ್ಲಿ ತನಿಖೆ ನಡೆಸಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ತೀರಿ, ಅದನ್ನು ಬಳಸಿ ಯಾರ್ಯಾರು ಪ್ರಾಣ ಬಿಟ್ಟವ್ರೆ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀರಿ ಅನ್ನೋ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಾನು ಪ್ರಸಾರ ಮಾಡಿದಂಥ ಆ ಲೇಬಲ್ಗಳು ಅಥವಾ ಔಷಧಿಗಳೇನಿತ್ತು ಅವುಗಳನ್ನ ನೀವು ಬಳಸಿದ್ರಾ, ನಿಮ್ಮ ಕುಟುಂಬದವರು ಬಳಸಿದ್ರಾ, ದಯವಿಟ್ಟು ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸೊ ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರು ಇದಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ರು. ಕಿದ್ವಾಯಿ ಆಸ್ಪತ್ರೆ ಬಂದು ಅದು ಕ್ಯಾನ್ಸರ್ಗೆ ಫೇಮಸ್ ಆಸ್ಪತ್ರೆ ಆಗಿರೋದ್ರಿಂದ, ಸೊ ಯಾಕೆಂದರೆ ಇವರು ಟಾರ್ಗೆಟ್ ಬಂದೇ ಕ್ಯಾನ್ಸರ್ ಪೇಷಂಟ್ಗಳಾಗಿರೋದ್ರಿಂದ ನಿಮಗೆ ಏನಾದ್ರು ಸಪ್ಲೈ ಆಗೈತೆ ಅಂತ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾವ ಲೇಬಲ್ನ ಮೆಡಿಸಿನ್ಗಳು ಅಥವಾ ಔಷಧಿಗಳು ನಮ್ಮಲ್ಲಿ ಇಲ್ಲ, ನಾವು ಅದನ್ನು ತಗೊಂಡಿಲ್ಲ ಅಂತ ಅವರು ನೇರವಾಗಿ ಹೇಳಿದ್ರು. ಸೊ ಇನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕಡಿಮೆ ರೇಟಿಗೆ ಸಿಕ್ತು ಅಂತಂದರೆ ಯಾರು ಬೇಕಾದ್ರೂ ಜಯ ಅನ್ನಿಸ್ತಾರೆ, ಗೊತ್ತಿಲ್ಲ, ಕಾದು ನೋಡಬೇಕು. ಇವ್ರನ್ನ ಜನ ಕ್ಷಮಿಸಿದ್ರು
ಭಗವಂತ ಅಂದು ಕ್ಷಮಿಸಲ್ಲ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರನ್ನ. ಸೊ ಇವ್ರುಗಳಿಗೆ ಶಿಕ್ಷೆ ಅಂದ್ರೆ ಹೇಳಿದ್ನಲ್ಲ ಅದೇ ಮಾಡಬೇಕು. ಹನೂರು ಪ್ರಕರಣ ಐತಲ್ಲ ಅದೇ ರೀತಿ ಕೊಟ್ಬಿಟ್ರೆ ಸಾಕು. ಇನ್ನು ಕಿಂಗ್ ಪಿನ್ ಪ್ರಶಾಂತ್ ಅನ್ನೋಂತನೇನೋ ದುಬೈಲೆಲ್ಲ ತಲೆಮರೆಸ್ಕೊಂಡಿದ್ದಾನಂತೆ. ಅದು ಹೆಂಗ್ ಹಿಡಿತಾರೋ ನಮ್ಮ ಪೊಲೀಸರು ಅವನನ್ನ ಕಾದ್ ನೋಡೋಣ. ನಮಗೂ ಕೂಡ ಈಗ ಒಂಥರ ಕ್ಯೂರಿಯಾಸಿಟಿ ಇದೆ, ಒಂಥರ ಟಾಮ್ ಅಂಡ್ ಜೆರಿ ಫೀಲ್ ಆಗುತ್ತೆ. ಈಗ ಅವ್ರು ಹೋಗಿ ಹಿಡ್ಕೊಂಬರುವಂಥದ್ದು ಇವರು ಅನ್ನೋಂಥದ್ದು ಒಂದು ಕುತೂಹಲದಲ್ಲಿ ನಾನಿದ್ದೀನಿ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಾಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.